ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದು ಬಂದು ಮಂಗಳವಾರದ ಸಾಯಂಕಾಲದ ಬ್ಲಾಗ್ ಆಗಿರುತ್ತೆ. ಸಿಂಪಲ್ಲಾಗಿ ಒಂದು ಸಾಯಂಕಾಲದ ರೂಟೀನ್ ಬ್ಲಾಗ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ನು ದಿವಾನ್ ಸೋಫಾಗೆ ಕವರ್ ಹಾಕಿದ್ದೆ ಅಲ್ವಾ, ನಾನು ಮೊನ್ನೆ ತಲೆಗೆ ಫುಲ್ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ. ನಾನು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಅನ್ನೋದನ್ನು ಮರೆತು ಇದ್ರ ಮೇಲೆ ಮಲಗಿಬಿಟ್ಟಿದ್ದೆ. ಫುಲ್ ಉಳ್ಳಾಡ್ಬಿಟ್ಟಿದ್ದೆ ಇದ್ರ ಮೇಲೆ. ಆ ಎಣ್ಣೆ ಎಲ್ಲನೂ ಕೂಡ ದಿಂಬು ಕವರ್ಗೆಲ್ಲನೂ ಕೂಡ ಹತ್ಬಿಟ್ಟಿತ್ತು. ಇನ್ನು ಅದನ್ನು ವಾಶ್ ಮಾಡೋದಕ್ಕೆ ಹಾಕೋಣ ಅಂತ ಹೇಳಿ ಅದನ್ನು ತೆಗೆದು ಬಿಸಿನೀರಲ್ಲಿ ನೆನೆ ಇಟ್ಟರೆ ಎಲ್ಲ ಎಣ್ಣೆ ಕೂಡ ನೀಟಾಗಿ ಹೋಗುತ್ತೆ ಅಂತ ಬಿಸಿನೀರಲ್ಲಿ ನೆನೆ ಇಡೋದಕ್ಕೆ ಅದನ್ನು ತೆಗೆದು ವಾಪಸ್ ಹಂಗೆ ಜೋಡಿಸ್ದೆ. ಇನ್ನು ಫ್ರಿಜ್ ಒಂದು ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ವಸ್ತುಗಳನ್ನ ತೆಗೆದು ನೀಟಾಗಿ ಜೋಡಿಸಿರಲಿಲ್ಲ. ಅದಕ್ಕೇ ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಜೋಡಿಸ್ಕೊತಿದ್ದೀನಿ. ಇವಾಗ ಏನಾದರೂ ಅಡುಗೆ ಮಾಡಬೇಕಾದ್ರೆ ಅರ್ಜೆಂಟಲ್ಲಿ ತೆಗಿತಾ ಇರ್ತೀನಿ ಅಲ್ವಾ, ಆವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲನೂ ಕೂಡ ಅಲ್ಲೇ ಬಿದ್ದುಬಿಟ್ಟಿರುತ್ತೆ. ಅದನ್ನು ಹಾಗೇ ಮುಚ್ಚಿಬಿಟ್ಟಿರ್ತೀನಿ. ಅದಕ್ಕೇ ಇವಾಗ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊದಲಿಗೆ ಒಳಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಒಂದು ಬಾಸ್ಕೆಟ್ ಇರುತ್ತೆ ಅಲ್ವಾ, ಅದರಲ್ಲಿ ಇದು ಜೇನುತುಪ್ಪ ಮತ್ತು ನಾನು ಮನೆಯಲ್ಲೇ ಟ್ಯಾಮರಿನ್ ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದು ಮತ್ತು ಕಿಸಾನ್ ಜಾಮ್, ಹಾಗೆ ನೇಲ್ ಪಾಲಿಶ್, ಒಂದು ಸ್ವಲ್ಪ ತೊಗರಿಬೇಳೆ ಇತ್ತು. ಅದನ್ನು ಎಲ್ಲನೂ ಕೂಡ ಫ್ರಿಜ್ಜಲ್ಲಿನೇ ಎತ್ತಿಟ್ಕೊಂಡೆ. ಹಾಗೆ ಪೂಜೆಗೆ ಹೂವು ತಂದಿರ್ತೀವಲ್ವ, ಹೂವು ಮತ್ತು ಈ ಐಸ್ ಕ್ಯೂಬ್ಸ್ನ ಮಾಡಬೇಕಾದ್ರೆ ಮಾತ್ರ ಒಳಗಡೆ ಇಟ್ಟಿರ್ತೀನಿ, ಇಲ್ಲಾಂದರೆ ಹೊರ್ಗಡೆನೇ ಇಟ್ಟಿರ್ತೀನಿ. ಅದು ಕೂಡ ಇದರಲ್ಲೇ ಇಟ್ಟೆ. ಇನ್ನು ಈ ಬಾಕ್ಸಲ್ಲಿ ಇಷ್ಟೇ ಇಡೋದು. ಆಮೇಲೆ ಒಂದು ಸ್ವಲ್ಪ ವಾಂಗಿಬಾತ್ ಪೌಡರ್ ಮತ್ತು ಇದು ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸ್ ಎಲ್ಲ ಇರುತ್ತಲ್ವ, ಅದನ್ನು ಕೂಡ ಇದರಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಇದರಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ದೆ. ಡೀಪಾಗಿ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಮೇಲ್ಮೇಲೇ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಚಲ್ಲಂಪಿಲಿ ಮಾಡಿಬಿಟ್ಟಿರ್ತೀನಿ ಏನಾದರೂ ತಗೋಬೇಕಾದ್ರೆ, ಅದಕ್ಕೇ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಇನ್ನು ಕ್ಲೀನ್ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನ ಮನೇಲಿ ಮೊನ್ನೆ ತಂದಿದ್ದೆ. ಅದನ್ನು ಸುಲಿದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ. ಅದರದ್ದೇ ಒಂದು ಚಾಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಸ್ವೀಟ್ ಕಾರ್ನ್ ಬೇಕೋ ಅಷ್ಟು ಸ್ವೀಟ್ ಕಾರ್ನ ತೊಗೊಳ್ತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರಿಗೆ ಆಗಿರೋದ್ರಿಂದ ಒಂದು ಸ್ವಲ್ಪನೇ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ಸಲ ತೊಳೆದಿದ್ದೀನಿ. ಆಮೇಲೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಸ್ವಲ್ಪನೇ ಉಪ್ಪು ಹಾಕ್ಕೊಂಡು ಇದನ್ನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವೀಟ್ ಕಾರ್ನ್ ಕುದ್ದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತಲ್ವ, ಕುದಿಯೋ ತನಕ ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಕುದಿಸ್ಕೊತಿದ್ದೀನಿ. ನನಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ. ಆವಾಗವಾಗ ಈ ಥರ ಮಾಡ್ತಿರ್ತೀನಿ. ಅದಕ್ಕೇ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಇವಾಗ ಸ್ವೀಟ್ ಕಾರ್ನ್ ಎಲ್ಲನೂ ಕೂಡ ಕುದ್ದಿದೆ. ಅದನ್ನು ಒಂದು ಸ್ವಲ್ಪ ಈ ಥರ ನೀರೆಲ್ಲನೂ ಕೂಡ ಶೋಧಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಪಾತ್ರೆ ಇರುತ್ತಲ್ವ, ನೀರೆಲ್ಲನೂ ಕೂಡ ಸೋರೋದು, ಆ ಪಾತ್ರೆಗೆ ಹಾಕ್ಕೊಂಡು ಒಂದು ಹನಿ ಕೂಡ ನೀರಿಲ್ಲದೆ ಇರೋ ಥರ ಚೆನ್ನಾಗಿ ಇದನ್ನು ಬಸ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಬಸ್ದು ಯಾವ ಪಾತ್ರೆಯಲ್ಲಿ ಕುದಿಸಿದ್ದೆ ಅದೇ ಪಾತ್ರೆಗೇ ಹಾಕ್ಕೊತಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ರುಚಿಗೆ ಉಪ್ಪು ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲನ ಹಾಕ್ಕೊತಿದ್ದೀನಿ. ಆಮ್ಚೂರ್ ಪೌಡರ್ನೂ ಸಹ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ಚಾಟ್ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೊರ್ಗಡೆ ಸಿಗುತ್ತಲ್ವ, ಅವ್ರು ಯಾವ ಥರ ಮಿಕ್ಸ್ ಮಾಡ್ಕೊತಾರೆ ನೋಡಿ, ಅದೇ ರೀತಿಯೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಇರಲಿಲ್ಲ, ಅದಕ್ಕೋಸ್ಕರನೇ ತುಪ್ಪ ಹಾಕ್ಕೊಂಡಿದ್ದೀನಿ. ಎರಡೂ ಟೇಸ್ಟ್ ಕೂಡ ಸೇಮೇ ಇರುತ್ತೆ, ಏನೂ ಡಿಫ್ರೆಂಟ್ ಇರಲ್ಲ. ಅದಕ್ಕೇ ಬೆಣ್ಣೆ ಇರಲಿಲ್ಲ, ತುಪ್ಪನ ಹಾಕ್ಕೊಂಡೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಆಯಿತು. ಈಸಿಯಾಗಿರೋ ಸ್ವೀಟ್ ಕಾರ್ನ್ ಚಾಟ್ ರೆಡಿ ಆಯಿತು. ಈವ್ನಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಳೆ ಬರ್ತಾ ಇರುತ್ತೆ, ಈ ಥರ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಾವು ಹೊರಗಡೆ ಕೂತ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ತಾ ಸ್ವೀಟ್ ಕಾರ್ನ್ ಚಾಟ್ನ ಎಂಜಾಯ್ ಮಾಡಿದ್ವಿ. ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಜೀರಾ ರೈಸ್ ಮತ್ತು ಸೋಯಾ ಕುರ್ಮನ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ಜೀರಾ ರೈಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದರು. ಅದಕ್ಕೆ ಕಾಂಬಿನೇಷನಾಗಿ ಸೋಯಾ ಕುರ್ಮನೂ ಕೂಡ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ, ಹಾಗೆ ಒಂದು 5ರಿಂದ 6 ಗೋಡಂಬಿನ ಮಧ್ಯಾಹ್ನನೇ ನೆನೆ ಹಾಕಿದ್ದೆ. ಅದನ್ನು ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸಿ 1ರಲ್ಲಿ 2 ಮಾಡ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ದೊಡ್ಡದಿತ್ತು, ಅದಕ್ಕೇ
ಇವಾಗ ಗೋಡಂಬಿ ಮತ್ತು ಕೊಕೊನಟ್ ಹಾಕಿ ಪ್ಯೂರಿ ಮಾಡ್ಕೊತಿದ್ದೀನಿ. ಫುಲ್ ಕಂಪ್ಲೀಟಾಗಿ ಪೇಸ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆವಾಗಲೇ ಕ್ರೀಮಿಯಾಗಿ ಸೋಯಾ ಕುರ್ಮಾ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಟೊಮೆಟೊ ಪ್ಯೂರಿ ಬೇಕು. ಒಂದು 2-3 ಟೊಮೆಟೊ ಹಣ್ಣನ್ನು ಈ ರೀತಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಕುರ್ಮಾಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು. ಇನ್ನು ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದೇ ಒಂದು ಚಕ್ಕೆ, ಒಂದೇ ಒಂದು ಲವಂಗ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ ಎಣ್ಣೆಯಲ್ಲಿ. ಜೀರಿಗೆ ಎಲ್ಲನೂ ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು ದೊಡ್ಡ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೀವು ಬೇಕಿದ್ದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಟೊಮೆಟೊನ ರುಬ್ಬಬೇಕಾದ್ರೂ ಸಹ ರುಬ್ಬೋದು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋದ್ಮೇಲೆ ಟೊಮೆಟೊ ಪ್ಯೂರಿ ಮಾಡಿಟ್ಟಿದ್ದಲ್ವ, ಆ ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಪ್ಯೂರಿದು ಸಹ ಹಸಿ ವಾಸನೆ ಎಲ್ಲನೂ ಕೂಡ ನೀಟಾಗಿ ಹೋಗಬೇಕು ಅಲ್ವಾ, ಅದಕ್ಕೇ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರೋ ತನಕ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇವಾಗ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬಂದಿದೆ. ಇದಕ್ಕೇ ನಾನು ಗೋಡಂಬಿ ಮತ್ತು ಕೊಬ್ಬರಿನ ಪ್ಯೂರಿ ಮಾಡಿಟ್ಟಿದ್ದೆ ಅಲ್ವಾ, ಆ ಪ್ಯೂರಿನ ಇದಕ್ಕೆ ಹಾಕ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಪ್ಯೂರಿ ಮಾಡ್ಕೋಬೇಕು. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಸೋಯಾಬೀನ್ನ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಹಿಂಡಿ ಕಟ್ ಮಾಡ್ಕೊತಿದ್ದೀನಿ, ಯಾಕಂದರೆ ಸೋಯಾಬೀನ್ ಜಾಸ್ತಿ ನೀರು ಹಿಡಿಯುತ್ತೆ, ಅದಕ್ಕೇ ಗಟ್ಟಿಯಾಗಿ ಹಿಂಡ್ಕೊಂಡಿದ್ದೀನಿ. ಸೋಯಾಬೀನ್ ಇದಕ್ಕೆ ಹಾಕಿ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡನ್ನು ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಸೋಯಾ ಕುರ್ಮಾ ರೆಡಿ ಆಯಿತು. ಗೀ ರೈಸ್ಗೆ ಮತ್ತು ಚಪಾತಿ, ರೊಟ್ಟಿಗೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನಾನು ಇದನ್ನು ಟ್ರೈ ಮಾಡೋಕ್ಕೆ ಸೆಕೆಂಡ್ ಟೈಮ್ ಆಯಿತು. ತುಂಬಾ ಚೆನ್ನಾಗಿ ಬರ್ತಿದೆ. ಹಾಗೆ ಜೀರಾ ರೈಸ್ನೂ ಕೂಡ ಸೈಡಲ್ಲಿ ಮಾಡಿಕೊಂಡೆ. ಅದ್ರದ್ದೇನು ವಿಡಿಯೋ ಮಾಡ್ಕೊಂಡಿಲ್ಲ, ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದಕ್ಕೇ ಇನ್ನು ಅಡುಗೆ ಆದ ತಕ್ಷಣ ನಾನು ಮೊದಲು ಮಾಡೋದು ಕೆಲಸ ಅಂದರೆ ಅದನ್ನು ಒಂದು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಅಡುಗೆ ಮಾಡಬೇಕಂದ್ರೆ ಈಸಿ ಆಗುತ್ತೆ ಅಂತ ಹೇಳಿ. ಇವತ್ತು ಕೂಡ ಅಷ್ಟೇ, ಅಡುಗೆ ಎಲ್ಲನೂ ಕೂಡ ಮುಗಿದ ತಕ್ಷಣ ಎಲ್ಲನೂ ಕೂಡ ಒಂದು ಸಲ ಅಡುಗೆ ಮನೆನ ನೀಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅಡುಗೆ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹೊಟ್ಟೆ ಕೂಡ ಹಸಿತಾಯಿತು. ಅದಕ್ಕೇ ಇವಾಗ ಊಟಕ್ಕೆ ಸರ್ವ್ ಮಾಡ್ಕೊತಿದ್ದೀನಿ. ಇವಾಗ ಜೀರಾ ರೈಸ್ ನೋಡ್ತಾ ಇರ್ಬೋದು, ಇದು ಕೂಡ ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ. ಇನ್ನು ಇವತ್ತಿನ ನೈಟ್ ಡಿನ್ನರ್ಗೆ ಸಿಂಪಲ್ಲಾಗಿ ಜೀರಾ ರೈಸ್ ಮತ್ತು ಸೋಯಾ ಕುರ್ಮಾ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್.